ಮಾಡಿದ್ದಾರೆ. ಏನಂತೀರಾ? ಒಂದ್ಸರಿ ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ. ಸೊ ಯಾವಾಗಲೂ ಎಲ್ಲ ಆಡಿಯನ್ಸ್ಗೂ ನೀವು ನಮ್ಗೆ ಚೆನ್ನಾಗಿ ಕೊಡ್ತಾ ಇರ್ತೀರಾ, ಸಕ್ಕರೆ ನೀವು ಕೊಡ್ತಾನೆ ಇರ್ತೀರಾ ಒಂದಲ್ಲ ಒಂದು ವೇಯಲ್ಲಿ. ಓಕೆ, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದಿಸ್ ವಂಡರ್ಫುಲ್ ಶೋ. ಓಕೆ, ಸೊ ನೀವೇ ಹೆಂಗೆ ಅನಿಸ್ತದೆ? Being so many talents in front of you. ಸಖತ್ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಿದೆ. ನನಗೋಸ್ಕರ ಒಂದ್ಸತಿ ಜೋರಾಗಿ ಸೌಂಡ್ ಮಾಡ್ತೀರಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಾಗ ಬರೀ ಹೆಣ್ಮಕ್ಳು ಸ್ವಲ್ಪ ಜೋರಾಗಿ ಸೌಂಡ್ ಮಾಡ್ತೀರಾ? ಗಂಡು ಮಕ್ಕಳ ಇದ್ದೀರಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನಿಮ್ಮ ಎಂಥೂಸಿಯಾಸಮ್, ನಿಮ್ಮ ಎನರ್ಜಿ ನೋಡಿ. ನಿಮ್ಮ ಎನರ್ಜಿಯಿಂದಾನೇ ನಮಗೆ ಎನರ್ಜಿ ಬರೋದು. ಆ್ಯಂಡ್ ಇವತ್ತು ನಮ್ಮ ಚಿತ್ರ ರವಿಕೆ ಪ್ರಸಂಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಇಲ್ಲಿ ಬಂದಿರೋದು. ಎಷ್ಟು ಜನ ಹೆಣ್ಮಕ್ಳು ಇಲ್ಲಿ ಇವಾಗಲೂ ಟೈಲರ್ ಹತ್ರ ಬ್ಲೌಸ್ ಕೊಟ್ಟು ಬ್ಲೌಸ್ ಹೊಲ್ಸ್ಕೊತೀರಾ? ವಾವ್ ವಾವ್, ಓಕೆ. ಯಾರಿಗಾದ್ರೂ ಟೈಲರ್ ಫಸ್ಟ್ ಟೈಮೇ ಬ್ಲೌಸ್ ಹೊಲ್ಕೊಟ್ಟಾಗ ಪರ್ಫೆಕ್ಟ್ ಆಗಿ ಹೊಲ್ಕೊಟ್ಟಿದಾರಾ? ಯಾರು ಹೊಲ್ಕೊಟ್ಟಿದ್ದಾರೆ? ಕೈ ಎತ್ತಿ. ಓಕೆ, ಅವ್ರ ಕೈ ಎತ್ತಿರೋರು ಮೇ ಬಿ ಅವ್ರ ಬ್ಲೌಸ್ ಹೊಲ್ಕೊಂಡಿರ್ಬೋದು. ಅವರೇ ಟೈಲರ? ನೀವು ಟೈಲರಾ ಅಲ್ವಾ? ಓಕೆ, ನೈಸ್. ಒಳ್ಳೆ ಟೈಲರ್ಸ್ ಇದ್ದಾರೆ ಪಾಪ. ಎಲ್ಲ ಟೈಲರ್ಸ್ನು ಕೆಟ್ಟವರು ಅನ್ನೋದು ತಪ್ಪಾಗುತ್ತೆ. ಆದರೆ ಇಲ್ಲಿ ಈ ಒಂದು ಚಿತ್ರದಲ್ಲಿ ಈ ಹುಡುಗಿ ಕತೆ ಏನೇನೋ ಆಗೋಗುತ್ತೆ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡಿ ಅವ್ರು ಏನೋ ಕೇಳಿದ್ರು ನಾನು ಇದೇನೋ ಹೇಳ್ತಾ ಇದ್ದೀನಿ ಫುಲ್. ಸೊ ಗೀತಾ ಮ್ಯಾಮ್ ಅವ್ರ ಎನರ್ಜಿ ನೋಡಿ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಚಪ್ಪಾಳೆ ಬರಬೇಕು. ಸೊ ವೆರಿ ಸೀರಿಯಸ್ ಕ್ವಶನ್ ಮಾತ್ರ ಕೇಳ್ಬೇಕಂತ ಇದ್ದೀನಿ ನಾನು. ಪ್ಲೀಸ್. ಹೆಂಗ್ ಇಸ್ ಕ್ಯೂಟ್ ಆಗಿ ಕಾಣ್ತಾರೆ? ಏನಂತೀರಾ ಹುಡುಗರು? ಚಪ್ಪಾಳೆ ಹೊಡಿಬೇಕು. ಥ್ಯಾಂಕ್ ಯು. ಸೊ ಈ ಬಗ್ಗೆ, ಈ ಚಿತ್ರದ ಬಗ್ಗೆ, ಹೂ ಕ್ಯಾನ್ ಬಿ ಅ ಬೆಟರ್ ಪರ್ಸನ್ ದನ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಹಿಮ್ಸೆಲ್ಫ್. ಓಕೆ, ಸೊ ಎರಡು ಕೈ ಮೇಲೆ ಎತ್ತಿ ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಿಸ್ಟರ್ ಸಂತೋಷ್ ಬೆಳಂಗೆರೆ ಅವರನ್ನು ದಯವಿಟ್ಟು ವೇದಿಕೆ ಬರಮಾಡ್ಕೊಳ್ಳೋಣ ಅಂತ ಕೇಳ್ಕೊತಾ ಇದ್ದೀನಿ. ಎರಡು ಕೈ ಮೇಲೆ ಎತ್ತಿ, ಎರಡು ಕೈ ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ ಸಂತೋಷ್ ಬೆಳಂಗೆರೆ ಸರ್. Cinemas Wales Awards function as well as Ravike Prasanga in association. So pre-release event ಫೆಬ್ರವರಿ 16ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಫಸ್ಟ್ ವಿಷಯ. ಸೊ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಅಫ್ಕೋರ್ಸ್ ಇವರು ಹೇಳಿದಂಗೆ ನನ್ನ ವೈಫೇ ಕಾನ್ಸೆಪ್ಟ್ ತಗೊಂಡು ಬಂದು ಒಂದು ಲೈನ್ ಬಂತ ಅವಳಿಗೆ, ನನಗೆ ಒಂದು ಬ್ಲೌಸಿನ ಬಗ್ಗೆ ಕಥೆ ಇದೆ ಅಂತ. ಸೊ ನನಗೆ ಖುಷಿ ಆಯ್ತು. ಆಸ್ ಎ ಸಿನಿಮಾ ಮೇಕರ್ ನಾವು ಕೆದಕ್ತಾ ಇರ್ತೀವಿ, ಯಾವ ಸ್ಕ್ರಿಪ್ಟ್ ಮಾಡಿದ್ರೆ ಒಳ್ಳೇದು ಅಂತ. ಆ ಟೈಮಲ್ಲಿ ನಂಗೆ ಅನ್ಸಿತ್ತು ಎಸ್ ಇದು ಕನೆಕ್ಟ್ ಆಗುತ್ತೆ ಹೆಂಗಸರಿಗೆ ಅಂತೂ 110% ಕನೆಕ್ಟ್ ಆಗುತ್ತೆ. ಆ್ಯಂಡ್ ಅದರ ಜೊತೆಯಲ್ಲಿ ಗಂಡಸರಿಗೆ ತುಂಬಾನೇ ಕನೆಕ್ಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಹೆಂಗಸರು ಅದು ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ಹೆಂಡತಿ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಫಿಯಾನ್ಸಿ ಇರ್ಬೋದು, ಅಷ್ಟು ರಗಳೆ ಕೊಟ್ಟಿರ್ತಾರೆ ರವಿಕೆ ಬಗ್ಗೆ. ನಿನ್ನೆ ಒಂದು ಮಾತಾಡ್ತಾ ಇದ್ದೀವಿ ನಾವು ಇಂಟರ್ವ್ಯೂ ಅಲ್ಲಿ. ಅವ್ರು ಫಸ್ಟ್ ಕೇಳಿದಷ್ಟು ಸರ್ ಮದುವೆ ಆಗಿ 1 ತಿಂಗಳಾಯ್ತು, ಇವಾಗ ಆಲ್ರೆಡಿ ನಾನು 10,000 ಟೈಲರ್ ಶಾಪಿಗೆ ಹೋಗಿದ್ದೀನಿ ಅಂತ. ಹಂಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಟೈಲರ್ಸ್ ಆಲ್ಸೋ. ಸೊ ರವಿಕೆ ಅಂತ ಹೇಳಿದ್ರೆ ಇಷ್ಟರವರೆಗೆ ಒಂದಷ್ಟು ಫೀಲಿಂಗ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಗ್ಲಾಮರಸ್ ಇರ್ಬೋದು, ಒಂದು ಐಟಮ್ ಸಾಂಗ್ ಅಲ್ಲಿ ಹಾಕೋದಿರ್ಬೋದು, ಇಲ್ಲ ಒಂದಷ್ಟು ಬೇರೆ 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 ರೀತಿಯಲ್ಲಿ ಅವರವರ ಮನಸ್ಸಿನ ಭಾವನೆ ಅಂತೆ ಅದು ಕನೆಕ್ಟ್ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ನಾವು ಒಂದು ಸಂಬಂಧವನ್ನು ಹೇಳಲಿಕ್ಕೆ ಹೊರಟಿದ್ದೀವಿ. ರವಿಕೆಯಲ್ಲಿರುವ ಒಂದು ಹುಕ್ ಏನಿದೆ, ಆ ಹುಕ್ ಹೇಗೆ ಕನೆಕ್ಟ್ ಆಗುತ್ತೆ, ಹಂಗೇನೆ ರಿಲೇಶನ್ಶಿಪ್ಸ್, ಅದು ಅಪ್ಪ ಅಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಆ ಹುಕ್ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಅದು ಒಳ್ಳೆ ಬಾಂಧವ್ಯ ಹೊಂದಿರುತ್ತೆ, ಅಷ್ಟು ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳುತ್ತಿದ್ರೆ ಮರ್ಯಾದೆ ಅಂತ. ಅದು ಎಲ್ಲಿ ಓಪನ್ ಆಗ್ಬೇಕು ಅಲ್ಲೇ ಓಪನ್ ಇರಬೇಕು ಅಂತ. ಹಂಗೇನು ರವಿಕೆ ಅಂತ ಹೇಳಿದ್ರೆ ಅಮ್ಮನಿಗೂ ಸಹ ನವದುರ್ಗಿಯರಿಗೆ ಪ್ರಿಯವಾದ ಅಲಂಕಾರದಲ್ಲಿ ರವಿಕೆ ಒಂದು ಪ್ರಾಶಸ್ತ್ಯ ಇರುವ ವಸ್ತು. ನಾವು ಸಂಪ್ರದಾಯದಲ್ಲಿ ಅರಿಶಿನ ಕುಂಕುಮ ಜೊತೆ ಈವನ್ ರವಿಕೆ ಪೀಸನ್ನೇ ಕೊಡ್ತೇವೆ. ಸೊ ಇದೆಲ್ಲ
ಏನ್ ಹೇಳ್ತೀವಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಅಂದ್ರೆ ಸಬ್ಜೆಕ್ಟಿಗೆ ಅನುಗುಣವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಿದ್ದೇವೆ. ಸೊ ವಿ ಆರ್ ಪ್ರೌಡ್ಲಿ ಪ್ರೆಸೆಂಟಿಂಗ್ ದಿಸ್ ರವಿಕೆ ಪ್ರಸಂಗ. ಫಸ್ಟ್ ನಾವು ಇದರ ಒಂದು ಟ್ರೈಲರ್ ಅನ್ನು ನೋಡುವ. ಸೊ ವಿ ವೆಲ್ಕಮ್ ಆಲ್ ಯು ಟು ವಾಚ್ ಅವರ್ ಟ್ರೈಲರ್ ಆಫ್ ದ ಸಿನಿಮಾ ರವಿಕೆ ಪ್ರಸಂಗ. ಸೊ ಜೋರಾದ ತಪ್ಪಳ ಬೇಕು ತಮ್ಮ ಕಡೆಯಿಂದ ರವಿಕೆ ಪ್ರಸಂಗ. ಕಂಡಮ್ಗೆ ಕಾಂಡಮ್ ಅಂತಷ್ಟೇ. ಸೊ ಒಂದು ಈ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನ್ಸ್ಬೋದು ಒಂದು ರವಿಕೆ ಅಂತ ಹೇಳೋದು ಒಂದು ಸಣ್ಣ ವಿಷಯ ಇದ್ರು ಸಾನ್ವಿ ಅಂತ ಕ್ಯಾರೆಕ್ಟರ್ ಕೋರ್ಟಿಗೆ ತಗೊಂಡು ಹೋಗ್ತಾರೆ, ಕೋರ್ಟಲ್ಲಿ ಏನೋ ಆಗುತ್ತೆ, ಒಂದಷ್ಟು ಸೋಷಿಯಲ್ ಮೀಡಿಯಾ ಇಶ್ಯೂಗಳಾಗುತ್ತೆ, ನ್ಯಾಷನಲ್ ಇಶ್ಯೂಗಳಾಗುತ್ತೆ. ಸೊ ಇದರಲ್ಲಿ ಎರಡು ಪರ್ಸ್ಪೆಕ್ಟಿವ್ ಇಂದ ಆಕ್ಚುಲಿ ಈ ಹೋಲ್ ಸಬ್ಜೆಕ್ಟ್ ಇದೆ. ಬಟ್ ಇಲ್ಲಿ ನಾವು ಟೇಲರ್ ಪಾಯಿಂಟ್ ಅಲ್ಲಿ ಹೇಳೋದಿದ್ರೆ ನಾವು ಐ ಮೀನ್ ಕಸ್ಟಮರ್ ಪಾಯಿಂಟ್ ಅಲ್ಲಿ ಈ ಸಿನಿಮಾವನ್ನು ಮಾಡಿದ್ದೇವೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಟೇಲರ್ಸ್, ನಾವು ಈ ಒಂದು ಪ್ರೀ ಲಾಂಚ್ ಇವೆಂಟ್ ಅಲ್ಲಿ ಟೇಲರ್ ಅವರಿಗೆ ಅಂಡ್ ಟೇಲರ್ ಅವರು ಎಷ್ಟು ಅವರಿಗೂ ಅಷ್ಟೇ ಒಂದು ತಾಲೂಕು ಲೆವೆಲ್ ಅಲ್ಲಿ ಇರ್ಬೋದು, ಗ್ರಾಮ ಲೆವೆಲ್ ಅಲ್ಲಿ ಇರ್ಬೋದು, ಅಂಡ್ ಸಿಟಿಯಲ್ಲಿ ಅಫ್ಕೋರ್ಸ್ ಅವ್ರು ಕಡಿಮೆ. ಸೊ ಅವರ ಜೀವನ ಮಾಡೋದು ಕೆಲವು ಸ್ಥಿತಿ ತುಂಬಾ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ನಾವೊಂದು ಕಂಟೆಸ್ಟ್ ತಗೊಂಡು ಬಂದಿದ್ದೀವಿ, ಅದೇ ನಿಮ್ಮ ಊರಿನ ಬೆಸ್ಟ್ ಟೇಲರ್ ಯಾರು. ಸೊ ಇವತ್ತಿನ ಈ ನಮ್ಮ ಪ್ರೀ ಲಾಂಚ್ ಇವೆಂಟ್ ಅಲ್ಲಿ ಅದನ್ನು ಒನ್ ಆಫ್ ದ ಬೆಸ್ಟ್ ಡಿಸೈನರ್ ನಮ್ಮ ಲಕ್ಷ್ಮೀ ಕೃಷ್ಣ ಅವರು ಇವೆಂಟ್ ಅದನ್ನು ಲಾಂಚ್ ಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮೇಡಮ್ ಪ್ಲೀಸ್ ವೆಲ್ಕಮ್. ಜೋರಾದ ಚಪ್ಪಾಳೆ ಆಗಬೇಕು ಲಕ್ಷ್ಮೀ ಕೃಷ್ಣ ಮೇಡಮ್ಗೆ. So nice to see Geeta on big screen. ಅವ್ರು ತುಂಬ ಚೆಂದ ಕಾಣ್ತಾರೆ ಆ್ಯಂಡ್ ಎನಿ ರೋಲ್ ಶಿ ಟೇಕ್ಸ್ ಅಪ್ ಟು ದ ನೆಕ್ಸ್ಟ್ ಲೆವೆಲ್. ನಾನು ಈ ಸ್ಟೋರಿ ಕೇಳಿದಾಗ ನನಗೆ ಒಂದೇ ಅನಿಸಿದ್ದು ಟೇಲರ್ಸ್ ಇದ್ದಾರ ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಲಿಕ್ಕೆ. ವೈ ಡಿಡ್ ದೇ ಕಮ್ ಟು ಮೀ? ಸೊ ಇದು ಟ್ರೂ ಇನ್ಸ್ಪಿರೇಷನ್ ಫ್ರಮ್ ಯುವರ್ ವೈಫ್ ಅಂತ ಕೇಳ್ಪಟ್ಟೆ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. I think movies now tumba nodta irthivi, it is about love genre or thriller genre, but something like this is what Kannada industry wants, and really want all of you, husband, boyfriends, wife, girlfriends, ila ಮುಂಚೆ ಏನಾದ್ರು ಮದುವೆ ಮಾಡ್ಕೋಬೇಕು ಅಂತ ಬ್ರೈಡ್ಗ್ರೂಮ್ಸ್ ಎಲ್ಲರೂ ನೋಡುವಂಥ ಮೂವಿ ಇದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಮೊದಲು ಬೋತ್ ಆರ್ ಲುಕಿಂಗ್ ಗಾರ್ಜಿಯಸ್. ಸೊ ಇಲ್ಲೊಂದು ಮಜಾ ಇದೆ. ನಾವು ಹೇಳ್ತೀವಿ ಸಾರಿ 1,000 ರೂಪಾಯಿ ಇದ್ರೂ ಬ್ಲೌಸ್ ಇದು ಎಷ್ಟು ರೇಟ್ ಇರುತ್ತೆ ಅಂತ. ಇವಾಗ ಇದು ರೈಟ್ ಟೈಮ್ ಇವಾಗ ಇಬ್ಬರಲ್ಲೂ. ಸೊ ಕೇಳೋದು ಒಂದು ಜಸ್ಟ್ ಕೇಳುವ ಒಂದು ಎಷ್ಟು ರೇಟ್ ಇರ್ಬೋದು ಅಂತ. ಪ್ಲೀಸ್ ಮೇಡಮ್, ನೀವು ಇವತ್ತು ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಅಂಡ್ ದ ಬ್ಲೌಸ್ ಡಿಸೈನಿಂಗ್ ಇಸ್ ಎಕ್ಸಲೆಂಟ್. ಸೊ ಪ್ಲೀಸ್ ಸರ್, ನೆನ್ನೆ ನನಗೆ ಬನ್ನಿ ಅಂತ ಹೇಳಿದ ಮೇಲೆ ಯಾವಾಗ ಬರಬೇಕು, ಎಲ್ಲಿ ಬರಬೇಕು, ವೆನ್ಯೂ ಅಂತ ಹೇಳ್ತಾರೆ. ಬಟ್ ಸರ್ ಒಂದು ಸ್ಪೆಸಿಫಿಕ್ ಹೇಳಿದ್ರು, ಸೀರೆ ಉಟ್ಕೊಂಡು ಬನ್ನಿ ಮ್ಯಾಮ್. ನಾನು ಯಾಕೆ ಅಂತ ಅರ್ಥ ಆಗಲಿಲ್ಲ, ಇವಾಗ ಅರ್ಥ ಆಯಿತು. ಸೊ ಬೇಸಿಕಲಿ ನನ್ನ ಸೀರೆ 3,500, ಬಟ್ ಇದು 12,000. ಓ ಮೈ ಗಾಡ್, ಎಲ್ಲ ಮದುವೆ ಆಗಿರೋರು ಕೇಳ್ಕೊಬಿಡ್ರಪ್ಪ ಪ್ರೈಸ್ ಏನಂತ. ಆಕ್ಚುಲಿ ಹುಡುಗಿರ್ ವಯಸ್ಸು ಕೇಳಬಾರ್ದು ಅಂತ ಹೇಳ್ತಾರೆ. ಹುಡುಗಿರ್ದು ಸೀರೆ, ಹುಟ್ಟಿರೋ ಸೀರೆ ಮತ್ತೆ ಬ್ಲೌಸ್ ಪ್ರೈಸು ಕೇಳಬಾರ್ದು, ಯಾಕಂದ್ರೆ ಕೇಳಿದ್ರೆ ನಿಮ್ ತಲೆ ಸುತ್ತೋದಂತೂ ಗ್ಯಾರಂಟಿ. ಸೊ ನಾನು ನನ್ನ ಪ್ರೈಸ್ನ ಅಲ್ಲಿಗೆ ಬಿಡ್ತೀನಿ. ಬಟ್ ಈ ಒಂದು ಸಜೆಷನ್ ಮಾತ್ರ ನಿಮಗೆ ಕೊಡ್ತೀನಿ, ಯಾರತ್ರನೂ ಹುಡುಗಿರ್ ವಯಸ್ಸು ಅವ್ರು ಹಾಕಿರೋ ಬ್ಲೌಸ್ ಇನ್ ಪ್ರೈಸು ಎರಡು ಕೇಳಕ್ ಹೋಗ್ಬೇಡಿ. ಸೊ ವಿತ್ ರೆಸ್ಪೆಕ್ಟ್ ಟು ಆಲ್ ವುಮೆನ್ಸ್ ಆಲ್ಸೋ. ಸೊ ನಾವು ಸಿನಿಮಾ ರವಿಕೆ ಅಂತ ಮಾಡಿದ ಕಾರಣ ಒಂದಷ್ಟು ಇದರ ಗಿಮಿಕ್ಗಳಿರಬೇಕು, ಸೊ ಜನರಿಗೆ ಗೊತ್ತಾಗಬೇಕು ಅಂತ ಹೇಳುವ ಕಾರಣ ಇದನ್ನೆಲ್ಲ ಮಾತಾಡ್ತಾ ಇದ್ದೀವಿ. ಸೊ ಎನಿಹೋ ವೆಲ್ಕಮ್ ಆನ್ ಬೋರ್ಡ್ ಮೇಡಮ್ ಅಂಡ್ ಪ್ಲೀಸ್ ಕಲ್ಯಾಣ್. ಸೊ ಇವತ್ತು ನಾವು ಬೆಸ್ಟ್ ಟೇಲರ್ ಆಫ್ ನಿಮ್ಮ ಊರಿನ ಬೆಸ್ಟ್ ಟೇಲರ್ ಯಾರು. ಸೊ ಈ ಒಂದು ಕಂಟೆಸ್ಟ್ ಅನ್ನು ಇವತ್ತು ಪ್ರೀ ಲಾಂಚ್ ಇವೆಂಟ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ. ಇದು ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಪೇಪರ್ಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ನಮ್ಮ ಮಿಸ್ಟರ್ ಸುಧೀಂದ್ರ ಅವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು 100 ಅವಾರ್ಡ್ನ ಸೊ ನಿಮ್ಮ ಟೇಲರ್, ನಿಮ್ಮ ಫೇವ್ರೆಟ್ ಟೇಲರ್ಸ್ ನೀವು ನಾಮಿನೇಟ್ ಮಾಡಿ. ಸೊ ನೋಡೋಣ ಯಾರಿಗೆ ಈ ಸೂಪರ್ ಡೂಪರ್ ಎಲೆಕ್ಟ್ರಿಕ್ ಮಿಷಿನ್ ಸಿಗುತ್ತೆ ಅಂತ. ಸೊ
ಸೊ ಇದು ನಮ್ಮ ರವಿಕೆ ಪ್ರಸಂಗ ಸೋಷಿಯಲ್ ಮೀಡಿಯಾ ಪೇಜ್ ಆದ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಇರುತ್ತೆ. ಸೊ ಒಂದಷ್ಟು ಡೀಟೇಲ್ಸ್ ಇರುತ್ತೆ, ಒಂದು ಫೋನ್ ನಂಬರ್ ಇದೆ. ಎಲ್ಲರೂ ಇದಕ್ಕೆ ನಾಮಿನೇಟ್ ಆಗಿ ಬೆಸ್ಟ್ ಟೈಲರ್, ಅದಕ್ಕೆ ಒಂದು ಟೈಟಲ್ ಇದೆ ಇವಾಗ, ಅದನ್ನ ನಾವು ಲಾಂಚಿಂಗ್ ಅಲ್ಲಿ ಹೇಳ್ತೀವಿ ಬೆಸ್ಟ್ ಟೈಲರ್ಗೆ ಏನ್ ಟೈಟಲ್ ಕೊಡ್ತಾ ಇದ್ದೀವಿ ಅಂತ. ಸೊ ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ಮೇಡಮ್ ಫಸ್ಟ್ ನಿಮ್ಮ ಹತ್ರ ಕೇಳಬೇಕಾಗುತ್ತೆ, ಓಕೆ ನೀವು ಯಾರು ನಾಮಿನೇಟ್ ಮಾಡ್ತೀವಿ, ನಿಮ್ಮ ಬೆಸ್ಟ್ ಇಲ್ಲ ನಮ್ಗೆ ಯೂಸ್ ಮಾಡ್ತಾರೆ ಆಯ್ತಾ? ಐ ವಾಂಟ್ ಟು ಪುಟ್ ಇನ್ ಅ ಸ್ಪಾಟ್ ರೈಟ್ ನೌ. ಅವರು ಫಸ್ಟ್ ರಿಜಿಸ್ಟರ್ ಮಾಡಲೇಬೇಕು ಇವಾಗ. ಎಕ್ಸಾಕ್ಟ್ಲಿ. ಜಡ್ಜ್ ಮಾಡೋದು ಯಾರು? ಐ ಥಿಂಕ್ ಡೆಫಿನೆಟ್ಲಿ ನಾನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಐ ಥಿಂಕ್ ಒಂದೊಂದು ನಾನು ನೋಟಿಸ್ ಮಾಡಿದ್ದು ಏನು ಅಂದರೆ ಬೆಸ್ಟ್ ಡಿಸೈನರ್ ಟೇಲರ್. ಸೊ ಇವಾಗ ಡಿಸೈನರ್ ಅಂತ ಆಗ್ಬಿಟ್ಟು ತುಂಬ ಜನ ಸುಮ್ಮನೆ ಕೂತ್ಕೊಳ್ತಾರೆ, ಯಾರೋ ಹೊಲಿಯೋದು. ಬಟ್ ಸರ್ ತುಂಬ ಸ್ಪೆಸಿಫಿಕ್ ಆಗಿ ಟೇಲರ್ ಅಂತ ಹಾಕಿದ್ದಾರೆ. ಸೊ ಸುಮ್ಮನೆ ಕೂತ್ಕೊಂಡು ಸ್ಟೈಲ್ ಹೊಲಿಯೋದಲ್ಲ, ನಿಜವಾದ ಟೇಲರು. ಸೊ ದಟ್ಸ್ ವೆರಿ ನೈಸ್ ಸರ್. ಸೊ ಐ ಸಾ ದ ಟ್ರೈಲರ್ ಆಲ್ಸೋ, ವೆರಿ ಬ್ಯೂಟಿಫುಲಿ ಶೋನ್. ಒಂದು ಚಿಕ್ಕ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಂತ ನಿಮ್ಮಿಂದಾನೇ ಗೊತ್ತಾಗೋದು. ಸೊ ಆಲ್ ದ ವೆರಿ ಬೆಸ್ಟ್. ಭಾರತಿ ಭಟ್ ಅವರು ಎಕ್ಸಲೆಂಟ್ ಆಗಿ ಅದರಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ, ಅವರ ಎಕ್ಸ್ಪ್ರೆಷನ್ಸ್ ಎಕ್ಸಲೆಂಟ್ ಇದೆ. ಸೊ ಅವರನ್ನೊಂದು ಫುಲ್ ಸ್ಕ್ರೀನ್ ಅಲ್ಲಿ ಫುಲ್ ಸಾಂಗ್ ಅನ್ನು ನಾವಿಲ್ಲಿ ಇವಾಗ ಪ್ಲೇ ಮಾಡ್ತಾ ಇದ್ದೇವೆ. ಪ್ಲೀಸ್ ರವಿಕೆ ಪ್ರಸಂಗ ಸಾಂಗ್. ಸಿನಿಮಾದ ಕಣ್ಣು ಜಾಸ್ತಿ ಮಾತಾಡುದಿಲ್ಲ, ಮೈಕ್ ಸಿಕ್ಕಿದ್ರೆ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಸಿನಿಮಾ ಅಂತ ಹೇಳಿದ್ರೆ ಎಲ್ಲರೂ ಸೇರಿ, ಎಲ್ಲರೂ ಅದಕ್ಕೊಂದು ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಕೊಟ್ಟು, ಅದು ಆರ್ಟಿಸ್ಟ್ಗಳಿರ್ಬೋದು, ಕ್ರ್ಯೂ ಮೆಂಬರ್ಸ್ ಇರ್ಬೋದು, ಸಪೋರ್ಟರ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್, ಫುಡ್, ಗೇಟ್, ಊಟ ಗೀಟ, ATM ಕಾರ್ಡು ಎಲ್ಲ ಕೊಟ್ಟೆ ಸಿನಿಮಾ ಆಗೋದು. ಸೊ ನಾನದ್ರಲ್ಲಿ ತುಂಬಾ ಲಕ್ಕಿ ಅಂತ ಅನ್ಸುತ್ತೆ. ಆಸ್ ಆಫ್ ನಾವು ನಮ್ಮ ದೃಷ್ಟಿಯಿಂದ ಇದು ಪ್ರೊಡಕ್ಷನ್ ನಂಬರ್ 2 ಇತ್ತು. ಅಂಡ್ ಹೇಳಿದ ಹಾಗೆ ಆಲ್ಮೋಸ್ಟ್ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮುಗಿಸಿದ್ದೀವಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಫೆಬ್ರವರಿ 16ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಎಲ್ಲರೂ. ಅಂಡ್ ಒಂದು ಸಿನಿಮಾ ವಿನ್ ಆಯ್ತು ಅಂತ ಹೇಳಿದ್ರೆ ಅದರ ಹಿಂದೆ ಎಷ್ಟು ಜನ ನಾವು ಶ್ರಮ ಪಟ್ಟಿರ್ತೇವೆ. ಅದು 1 ವರ್ಷ ಗಟ್ಟಲೆ ಇರ್ಬೋದು, 6 ತಿಂಗಳು ಇರ್ಬೋದು, 1.5 ವರ್ಷ ಇರ್ಬೋದು. ಸೊ ಅವರಿಗೆಲ್ಲರೂ ಇನ್ನೊಂದಷ್ಟು ಇದೇ ಫೀಲ್ಡ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ವಿನ್ಸ್ಗಳು ಓಪನ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಐ ರಿಕ್ವೆಸ್ಟ್ ನಮ್ಮ ದೃಷ್ಟಿ ಮೀಡಿಯಾದಿಂದ ಹಾಗೂ ವಾವ್ ಸಿನಿಮಾಸ್ ಇಂದ ನಮ್ಮ ಜೊತೆ, ಅದು ಕಲಾವಿದರಿರ್ಬೋದು, ನಮ್ಮ ಫಂಡರ್ಸ್ ಇರ್ಬೋದು, ಸಪೋರ್ಟರ್ಸ್ ಇರ್ಬೋದು, ಅವರಿಗೆ ಒಂದು ಸಣ್ಣ ಹಾನರ್ ಅಂಡ್ ಕಾಣಿಕೆ. ಸೊ ಐ ವೆಲ್ಕಮ್ ಪಾವನ ಟು ಕಮ್ ಸ್ಟೇಜ್. ಅಂಡ್ ಓಕೆ, ನನ್ನ ಮಗ ಮಲಗಿದ್ದಾನೆ, ದಯವಿಟ್ಟು ತಪ್ಪಬೇಡಿ. ಸೊ ಶಿ ಈಸ್ ರೆಸ್ಟಿಂಗ್. ಆಕ್ಚುಲಿ ತಾಯಂದ್ರಿಗೆ ಎಲ್ರಿಗೂ ಮೀರಿದ ಶಕ್ತಿ ಇದೆ ಅಂತ. ತಾಯಂದ್ರಿಗೆ ಎಲ್ರಿಗೂ ಮೀರಿದ ಶಕ್ತಿ ಇದೆ, ಹೌದಲ್ವಾ? ತಾಯಿ ಮಾತ್ರ ಎಲ್ಲದನ್ನು ಕರೆಕ್ಟಾಗಿ ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ. ಸೊ ಅಂತ ಒಂದು ಬ್ಯೂಟಿಫುಲ್ ತಾಯಿ ಪಾವನ ಅವರು ಈ ಚಿತ್ರದ ಕಥೆಯನ್ನು ಬರೆದಿದ್ದಾರೆ. ಕಥೆಯನ್ನು ಬರಿಬೇಕಾದ್ರೂ ಮಗನನ್ನ ಇಲ್ಲಿ ಮಲಗಿಸ್ಕೊಂಡೇ ಕಥೆ ಬರೆದಿದ್ದಾರೆ, ಸುಮ್ಮನೆ ಬರೆದಿಲ್ಲ ಆಯ್ತಾ. ಶೂಟಿಂಗ್ ನಡೀತಿರ್ಬೇಕಾದ್ರೆ ಮಗನನ್ನು ನೋಡಿಕೊಂಡು, ಮಗಳನ್ನು ನೋಡಿಕೊಂಡು, ಮನೆಯನ್ನು ನೋಡಿಕೊಂಡು, ಶೂಟಿಂಗಿಗೂ ಬಂದು ಪ್ರತಿಯೊಂದು ಶಾರ್ಟ್ ಅನ್ನು ನೋಡ್ಕೊಂಡಿದ್ದಾರೆ. ಇಟ್ಸ್ ನಾಟ್ ಈಸಿ ಈ ಥರ ಮಲ್ಟಿ ಟಾಸ್ಕ್ ಮಾಡೋದು. ಫಸ್ಟ್ ಆಫ್ ಆಲ್ ಈ ಪವರ್ ಕಪಲ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನನ್ನು ಈ ಚಿತ್ರಕ್ಕೆ ಆಯ್ಕೆ ಮಾಡ್ಕೊಂಡಿರೋದಕ್ಕೆ. ಐ ಆಮ್ ರಿಯಲಿ ಲಕ್ಕಿ. ಎಲ್ಲ ಹೆಣ್ಮಕ್ಳು ಗೋಳಿನ ಕತೆ, ಹೌದಲ್ವಾ? ಎಲ್ಲ ಹೆಣ್ಮಕ್ಳು ಗೋಳಿನ ಕತೆ, ಒಂದು ಬ್ಲೌಸ್ ಆಗಲಿ, ಒಂದು ಚೂಡಿದಾರ್ ಆಗಲಿ, ಒಂದು ಡ್ರೆಸ್ ಆಗಲಿ ಹೊಲಿಯೋದಕ್ಕೆ ಕೊಟ್ಟಾಗ ಆ ಟೈಲರ್ ಅನ್ನೋನು ಕರೆಕ್ಟ್ ಟೈಮ್ಗೆ ಕೊಡದೆ ಅದನ್ನು ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟು ಅದನ್ನು ಕರೆಕ್ಟಾಗಿ ಹೊಲಿದೆ ಕೊಟ್ಟಾಗ ಎಷ್ಟು ಸಿಟ್ಟು ಬರುತ್ತೆ. ಹೋಗ್ಬಿಟ್ಟು ಟೈಲರ್ ತಲೆ ಮೇಲೆ ಕೊಲ್ಚಪ್ಪಿ ಎರ್ಬಿಡ್ನ ಅನ್ಸುತ್ತೆ, ಹೌದು ತಾನೆ? ಸಾಯಿಸ್ಬೇಕು ಅನ್ಸುತ್ತೆ ಟೈಲರ್ನ, ಹೌದು ತಾನೆ? ಯಾವುದೋ ಟೈಲರ್ ನನ್ನನ್ನು ಬೈಕೋತಿದ್ದಾರೆ ಅನ್ಸುತ್ತೆ. ಎಲ್ಲ ಟೈಲರ್ಗಳಿಗೂ ನನ್ನ ರೆಸ್ಪೆಕ್ಟ್ ನಿಜ. ಆದ್ರೂ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಎಡವಟ್ ಮಾಡಿದಾಗ ನಿಜವಾಗ್ಲೂ ಸಿಟ್ಟು ಬರುತ್ತೆ. ಸೊ ಎಸ್, ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ದಾರೆ ಪಾವನ ಅವರು? ಓ ಎಸ್, ಬಂದೇ ಬಿಟ್ರು ಪಾವನ ಅವರು.
ಜೋರಾದ ಚಪ್ಪಾಳೆ ತನ್ನಿ ಪ್ಲೀಸ್. ಅದಕ್ಕಿಂತ ನೀವು ಒಂದು ಹೇಳಿದ್ವಿ, ಎಲ್ಲರಿಗೂ ಟೆನ್ಷನ್ ಆಗುತ್ತೆ ಸರಿ, ಬಟ್ ಯಾವ ಹುಡುಗಿರು ಟೈಲರ್ಗಳು ಗಲಾಟೆ ಮಾಡಲ್ಲ, ಯಾಕೆ ಹೇಳಿ? ಯಾಕೆ? ಬ್ಲೌಸ್ನ ಎಕ್ಕಿಸಿದ್ರೆ ಅವನು ಓಕೆ, ಎಲ್ಲರೂ ಪ್ರೀತಿಯಿಂದನೇ ಟೈಲರ್ ಹತ್ರ ಚೆನ್ನಾಗಿರ್ತೀರ, ಯಾಕಂದ್ರೆ ಬ್ಲೌಸ್ ಸಿಗೋ ತನಕ ಚೆನ್ನಾಗಿರ್ತೀರ ಮಾತ್ರ ಅವರು. ಇಲ್ಲ, ಬ್ಲೌಸ್ ಸಿಗೋ ತನಕ ಚೆನ್ನಾಗಿರ್ತೀವಿ. ಆಕ್ಚುಲಿ ಕೆಲವು ಟೈಲರ್ ಒಳ್ಳೆಯವರು ಇರ್ತಾರೆ ಆಯ್ತಾ. ಬ್ಲೌಸ್ ಕೊಟ್ಟಾಗ್ಲೇ ಮ್ಯಾಮ್ ಇಲ್ಲೇ ಟ್ರಯಲ್ ರೂಮ್ ಇದೆ, ಒಂದ್ಸತಿ ಟ್ರೈ ಮಾಡಿಬಿಡಿ, ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ರೆ ಇವಾಗಲೇ ಮಾಡ್ಕೊಟ್ಬಿಡ್ತೀವಿ ಅಂತಾರೆ. ಇನ್ ಕೆಲವರು ಹಂಗಲ್ಲ, ಇಲ್ಲ ಮೇಡಮ್ ಹಬ್ಬದ ಸೀಸನ್ ಆಗ್ತಾ ಇಲ್ಲ, ಎಷ್ಟಿದೆ ಗೊತ್ತಾ ನಮ್ಗೆ ಹೊಲಿಯೋದಕ್ಕೆ ಅಂತ ಮೊದಲೇ ಆಟಿಟ್ಯೂಡ್ ತೋರಿಸ್ತಾರೆ. ಅಂಥವ್ರಿಗೆ ಚಚ್ಬೇಕು ಅನ್ಸುತ್ತೆ ತಾನೆ. ಅದೇ ಅಷ್ಟೇ ಅನ್ಸುತ್ತೆ, ಅದೇ ಯಾರು ಮಾಡಲ್ಲ. ನಾವೆಲ್ಲ ಮೆಂಟಲಿ ಎಲ್ಲ ಮಾಡ್ತೀವಿ, ಎಲ್ಲ ಮಾಡಿದ್ರು ಎಲ್ಲ ಮಾಡ್ಬಿಟ್ಟಿರ್ತೀವಿ, ಆದ್ರೆ ಎದುರುಗಡೆ ಸೂಪರ್. ಪಾವನ ಅವರು ನಮ್ಮ ಚಿತ್ರದ ಕತೆ ಬರೆದಿರೋರು, ಸಂಭಾಷಣೆ ಬರೆದಿರೋರು, ಜೊತೆಗೆ ದ ಮೋಸ್ಟ್ ಬ್ಯೂಟಿಫುಲ್ ಮಾಮ್ ಆಫ್ ಅವರ್ ಸೆಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಎಲ್ಲರೂ ಇವತ್ತು ನಾನು ಎಂಟ್ರ್ ಆಗ್ಬೇಕಾದ್ರೆ ಒಂದಷ್ಟು ಲೇಡೀಸ್ ಎಲ್ಲರೂ ತುಂಬ ಚೆನ್ನಾಗಿ ರಿಸರ್ವ್ ಮಾಡಿದ್ದೀರಾ. ಆದ್ರೂ ನಮ್ಮ ಸಬ್ಜೆಕ್ಟ್ ಇರೋದ ಕಾರಣ, ಕತೆ ನಾನೇ ಬರೆದಿರೋ ಕಾರಣ ಯಾರೆಲ್ಲ ಸೀರೆ ಉಟ್ಟಿದ್ದೀರಾ, ಯಾವ ಥರ ಬ್ಲೌಸ್ ಹಾಕಿದ್ದೀರಾ ಅಂತಲೇ ನೋಡ್ತಾ ಇದೆ. ಸೊ ನೀವು ಇವತ್ತು ರೆಡಿ ಆಗೋಕ್ಕೆ ತಗೊಂಡಿರೋ ಶ್ರಮ ಇರ್ಬೋದು, ಸಾರಿಗೆ ಮ್ಯಾಚಿಂಗ್ ಮಾಡ್ಕೊಂಡಿರೋ ಬ್ಲೌಸ್ ಇರ್ಬೋದು, ಅದಕ್ಕಿರುವ ಏನು ಜುವೆಲ್ಸ್ ಅದು ಇದು. ಸೊ ನಿಮಗೆ ಕೊನೆ ಟೈಮಿಗೆ ಯಾವುದಾದ್ರೂ ಫಿಟ್ ಆಗಲಿಲ್ಲ ಅಂದಾಗ ಏನು ಕೋಪ ಬರುತ್ತೆ, ಆ ಕೋಪನ ತಗೊಂಡು ಕೋರ್ಟ್ಗೆ ಹೋದ್ರೆ ಹೆಂಗಿರುತ್ತೆ ಅನ್ನೋದು ಈ ಸಿನಿಮಾದ ಒನ್ ಲೈನ್. ಸೊ ಫೆಬ್ರವರಿ 16ಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರವಿಕೆ ಪ್ರಸಂಗ ಸಿನಿಮಾ ಇರುತ್ತೆ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬರಬೇಕು, ಸಿನಿಮಾ ನೋಡಬೇಕು, ಸಿನಿಮಾನ ಗೆಲ್ಲಿಸಬೇಕು, ನಮ್ಗೆ ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಮೇಡಮ್, ಫಸ್ಟ್ ಆಫ್ ಆಲ್ ನಿಮ್ಮ ಥಾಟ್, ಆ ರವಿಕೆ ಬಗ್ಗೆ ಥಾಟ್ ಹೆಂಗೆ ಬಂತು? ಇದ್ರ ಬಗ್ಗೆ ಒಂದು ನಾನು ಆಲ್ರೆಡಿ ಇದನ್ನು ನೋಡಿದೆ, ಒಂದು ರೆವಲ್ಯೂಷನ್ ನೀವು ಆನ್ ಸ್ಕ್ರೀನ್ ತಗೊಂಡ್ಬರ್ತಾ ಇದ್ದಾರೆ. ಬಟ್ ನಾನು ಸತ್ಯವಾಗ್ಲೂ ಹೇಳ್ತೀನಿ, ಇಡೀ ಮೂವಿ ಇಂಡಸ್ಟ್ರಿಗೆ ಇದೊಂದು ಪಕ್ಕ ರೆವಲ್ಯೂಷನ್ ಆಗೇ ಆಗುತ್ತೆ. ಹೌದು ಅಂತಾದರೆ ಒಂದು ನಿಜವಾದ ಚಪ್ಪಲೆ ಬರೀ ನಮ್ಮ ಕಡೆ. ಓಕೆ, ಸೊ ಈ ಥಾಟ್ ಯಾಕೆ ಬಂತು ನಿಮಗೆ? ಅಂದರೆ ಮೂವಿಲಿ ಇದನ್ನು ತಗೊಂಡ್ಬರ್ಬೇಕು ಅಂತ ನಿಮಗೆ ಯಾರಾದ್ರು ಟೈಲರ್ ಲೇಟಾಗಿ ಗೊತ್ತಾ? ಓಕೆನಾ? ಸ್ವಂತ ಅನುಭವ, ಅದ್ರ ಜೊತೆಗೆ ಇಲ್ಲಿ ಅಷ್ಟು ಜನರ ಅನುಭವ. ನಿಮಗೆ ಗರ್ಲ್ ಫ್ರೆಂಡ್ ಇದ್ರೆ ಅಥವಾ ಮದುವೆ ಆಗಿ ವೈಫ್ ಇದ್ರೆ ಅವರದ್ದು ಅನುಭವ, ಬ್ಲೌಸ್ ಕೊಟ್ಟು ಹೊಲಿಲಿಕ್ಕೆ ಸರಿಯಾಗಿದೆ ಅಂತ ದಯವಿಟ್ಟು ಟೈಲರ್ಗಳಿದ್ರೆ ಕ್ಷಮಿಸಿ. ತುಂಬ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಬಟ್ ಏನಾಗುತ್ತೆ ಅಂದರೆ ನಾವು ಒಂದು ಯಾವುದಾದ್ರು ಫಂಕ್ಷನ್ಗೆ ರೆಡಿ ಆಗ್ತೀವಲ್ಲ, ಸೊ ನಮ್ಮ ಇಮ್ಯಾಜಿನೇಷನ್ ನಾವು ತುಂಬ ಚೆನ್ನಾಗಿ ರೆಡಿ ಆಗಿರ್ತೀವಿ. ನಮ್ಮ ಸುತ್ತಮುತ್ತ ಎಲ್ಲ ಏನು ಗ್ಲಿಟರ್ ಆಗ್ತಾ ಇರುತ್ತೆ, ಎಲ್ಲರೂ ನಮ್ಮನ್ನು ರಾಣಿ ಥರ ನೋಡ್ತಾ ಇರ್ತಾರೆ, ಕಾಂಪ್ಲಿಮೆಂಟ್ ಇರುತ್ತೆ. ಬಟ್ ಲಾಸ್ಟ್ ಮೂಮೆಂಟ್ಗೆ ಬ್ಲೌಸ್ ಬಿಟ್ಟಾಗಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ. ನಮ್ಮ ಇಮ್ಯಾಜಿನೇಷನ್ ಸಿಕ್ಕಾಪಟ್ಟೆ ಚರ್ಚಿ ಕೊಂದು ಮರ್ಡರ್ ಮಾಡಿ ಸ್ಯಾಟಿಸ್ಫೈ ಮಾಡ್ಕೊಂಡಿರ್ತೀವಿ. ಸೊ ಆ ಒಂದು ಮೂಮೆಂಟಲ್ಲಿ ಹೊಡೆದಂಥ ಕಥೆ ಇದು. ಆ್ಯಕ್ಚುಲಿ ಯೂನಿವರ್ಸಲ್ ಸ್ಟೋರಿ ಆಫ್ ಇಂಡಿಯನ್ ಮ್ಯಾರೀಸ್. ಎಕ್ಸಾಕ್ಟ್ಲಿ. ಬಟ್ ರಿವಲ್ಯೂಷನ್ ಇನ್ ಥಾಟ್ಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಬರಬೇಕು ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇಬ್ಬರು ಸ್ಟೇಜಲ್ಲಿ ಇರಲಿಕ್ಕೆ. ಸೊ ಫಸ್ಟ್ ಆಫ್ ಆಲ್ ಸಾರಿ, ಇದೊಂದು ಕ್ವಿಕ್ ಫಂಕ್ಷನ್ ಆದ ಕಾರಣ